ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತಾ ದಿಯಾ ಯೂಟ್ಯೂಬ್ ಚಾನಲ್. ನಾನಿವತ್ತು ಆ್ಯಕ್ಚುಲಿ ಹಾಸನಲ್ಲಿದ್ದೀನಿ. ಹಾಸನ ಬಾಳುಪೇಟೆಯಿಂದ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆ, ಏನು ಸ್ಪೆಷಲ್ಲು ಹಾಸನಲ್ಲಿ ಅಂತ ಅಂದರೆ, ಇಲ್ಲಿ ಹಸ್ಬೆಂಡ್ ಅವರ ಅಕ್ಕನ ಮಗಳದು ಮದುವೆ ಇದೆ. ಸೊ ಆ ಮದುವೆಗೋಸ್ಕರ ನಾವು 1 ವಾರ ಮುಂಚೆನೇ ಜಾಂಡ ಊರ್ಬಿಟ್ಟಿದ್ದೀವಿ ಇಲ್ಲಿ. ಸೊ ಅದರದ್ದೇ ವಿಡಿಯೋನ ನಾನು ಇಲ್ಲಿಂದನೇ ಶುರು ಮಾಡ್ತಾಯಿದ್ದೀನಿ. ನೇಚರ್ ನೋಡಿ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಸೊ ದಿಯಾ ಅಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡೋದ್ರಲ್ಲಿ. ಯಾಕೆಂದರೆ 1 ವಾರ ಹೆಂಗೋ ಸ್ಕೂಲ್ ರಜೆ ಬೇರೆ ಸಿಕ್ಬಿಟ್ಟಿದೆ ಅವಳಿಗೆ. ಹೋಮ್ವರ್ಕ್ ಇಲ್ಲ, ಸ್ಕೂಲ್ ಇಲ್ಲ. ಸೊ ಮದುವೆ ಅಂತ ಇರ್ತೀವಿ. ಮದುವೆ ಸ್ಟಾರ್ಟ್ ಆಗೇ ಬಿಟ್ಟಿದೆ. ಮದುವೆ ಕೆಲಸಗಳೆಲ್ಲ ಭರ್ಜರಿಯಾಗಿ ನಡೀತಾ ಇದೆ. ಸೊ ಇವತ್ತು ಹಸೆ ಶಾಸ್ತ್ರ ಅಂತ ಇದೆ. ಅದಕ್ಕೆ ಬೆಳಗ್ಗೆನೇ ಪುರೋಹಿತರು ಬಂದಿದ್ದರು. ಪೂಜೆ ಎಲ್ಲ ನಡೀತಾ ಇದೆ ಇಲ್ಲಿ. ಹುಡುಗಿದು ಬಟ್ಟೆ ಎಲ್ಲ ಇಟ್ಟು, ಒಡವೆ ಎಲ್ಲ ಇಟ್ಟು ಪೂಜೆ ಮಾಡಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಪುರೋಹಿತರಂತೂ. ರಾತ್ರಿ ಎಲ್ಲ ಸಿಕ್ಕಾಬಟ್ಟೆ ಮಳೆ. ಎಲ್ರಿಗೂ ಭಯ ಶುರುವಾಗ್ಬಿಟ್ಟಿತ್ತು. ಬೆಳಗ್ಗೆ ಚಪ್ಪರ ಹಾಕಬೇಕು, ಏನೇನೋ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಎಲ್ಲ ಮಳೆ ಬಂದು ಹಾಳು ಮಾಡುತ್ತಲ್ಲ ಅಂದ್ಕೊಂಡ್ವಿ. ಸೊ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಮಳೆನೂ ಕೂಡ ನಿಂತಿತ್ತು. ವಾತಾವರಣ ಅಂತೂ ಸಿಕ್ಕಾಬಟ್ಟೆ ಸಕ್ಕತ್ತಾಗಿತ್ತು. ಸೊ ಎಲ್ಲರೂ ಫಂಕ್ಷನಲ್ಲಿ ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ ಇಲ್ಲಿ. ಇದು ಬಂದು ಹಸೆ ಶಾಸ್ತ್ರ ಅಂತ ಅಂದ್ಬಿಟ್ಟು ಹುಡುಗಿನ ಕೂರಿಸಿ ನಾವು ಅಲ್ಲಿ ಶಾಸ್ತ್ರ ಮಾಡ್ತೀವಿ. ಅದಕ್ಕೆ ಇವರು ರಂಗೋಲಿ ಎಲ್ಲ ಬಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ನನಗಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ರಂಗೋಲಿ ಎಲ್ಲ ಬಿಡಿಸಿದ್ವಿ. ಅದಕ್ಕೆ ಹಸೆದು ಅದೇ ಥರ ಬಿಡಬೇಕು ಪಿಕ್ಚರ್ ಅಂತ ಹೇಳಿ. ಸೊ ಎಲ್ಲ ಆಲ್ಮೋಸ್ಟ್ ನಾವೆಲ್ಲ ಅರೇಂಜ್ ಮಾಡ್ಕೊಳ್ಳೋಷ್ಟರಲ್ಲಿ ಎಲ್ಲ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲನೂ ಬಂದು ಸೇರಿದರು ಶಾಸ್ತ್ರಕ್ಕೆ. ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಆಯಿತು. ಇವಳೇ ನಮ್ಮ ಮದುಮಗಳು ಸುಂದರಿ. ಸೊ ಎಲ್ಲ ಶಾಸ್ತ್ರ ಮುಗಿದ್ಮೇಲೆ ಲಾಸ್ಟಲ್ಲಿ ನಾವಿಲ್ಲಿ ಮಡ್ಲಕ್ಕಿ ತುಂಬ್ತಾ ಇದ್ವಿ. ಎಲ್ಲ ಅತ್ತೆದಿರೂ ಆಲ್ಮೋಸ್ಟ್ ಲೈನಾಗಿ ನಿಂತ್ಕೊಂಡಿದ್ವಿ. ಅದರಲ್ಲಿ ಫಸ್ಟ್ ನಾನೇ ಮಾಡೋಣ ಅಂತ ನಾನೇ ಹೋದೆ. ಸೊ ಈ ಶಾಸ್ತ್ರನೆಲ್ಲ ಮಾಡಬೇಕಾದ್ರೆ ಈ ಗಡಿಬಿಡಿನಲ್ಲೆಲ್ಲ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಯಾವ್ದು ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಬಟ್ ನಮ್ಮ ಹುಡುಗಿ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡು. ಅವಳು ತುಂಬ ಅಲರ್ಟ್ ಇದ್ಲವಳು. ಎಲ್ರಿಗೂ ಅವಳೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ಲಿ ಯಾವ ಥರ ಶಾಸ್ತ್ರ ಮಾಡಬೇಕು. ಸೊ ನಾನಿಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಜೊತೆಗೆ ಒಂದು ಪುಟ್ಟದಾದಂಥ ಗೋಲ್ಡ್ ಇಯರಿಂಗ್ಸ್ನ ಪ್ರೆಸೆಂಟ್ ಮಾಡಿದ್ವಿ. ಸೊ ಗಿಫ್ಟು ತುಂಬ ಸಿಂಪಲ್ ಅನಿಸಿದ್ರು. ಅಲ್ಲಿ ಎಲ್ಲರೂ ಚೆನ್ನಾಗಿದೆ, ಸ್ಯಾರಿ ಕಲರ್ ಚೆನ್ನಾಗಿದೆ ಅಂದಾಗ ಖುಷಿ ಇನ್ನೂ ಡಬಲ್ ಆಗಿತ್ತು. ತುಂಬಾ ಖುಷಿ ಆಯಿತು. ಸೊ ಆಲ್ಮೋಸ್ಟ್ ಹಸೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಲಂಚು ಮುಗಿಸಿ ಇಲ್ಲಿ ಅರಿಶಿನ ಶಾಸ್ತ್ರಕ್ಕೆ ಎಲ್ಲರೂ ರೆಡಿಯಾಗಿ ಬಂದಿದ್ದೀವಿ. ಸೊ ಹುಡುಗಿ ಕೂಡ ಬಂದಳು. ಡೆಕೋರೇಷನ್ನು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಹುಡುಗಿಗೆ ಅರಿಶಿನ ಬಳಿಯೋದಕ್ಕೆ, ಎಂಜಾಯ್ ಮಾಡೋಕ್ಕೆ ಎಲ್ಲರೂ ಕಾಯ್ಕೊಂಡು ಕೂತಿದ್ರು ಎಲ್ಲರೂ. ಎಲ್ಲ ಫಂಕ್ಷನ್ನು ಕೂಡ ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ರು. ಹಾಗೆ ಸೈಡಲ್ಲಿ ಒಂದು ಸಿಂಪಲಾಗಿ ಒಂದು ಡ್ಯಾನ್ಸನ್ನು ಮುಗಿತು. ಸೊ ಹುಡುಗಿ ಜೊತೆಗೆ ಒಬ್ರಿಗೊಬ್ರು ಬೇರೆ ಎಲ್ಲರೂ ಅರಿಶಿನ ಬಳ್ಕೊಂಡು ಸೊ ಫೈನಲಿ ಎಲ್ಲ ಅರಿಶಿನ ಶಾಸ್ತ್ರನೂ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫೋಟೋಶೂಟ್ ಆಗ್ಬೋದು. ಎಲ್ಲರೂ ಆಲ್ಮೋಸ್ಟ್ ಎಲ್ಲೋ ಡ್ರೆಸ್ಸೇ ಹಾಕೋಬೇಕು ಅಂತ ಎಲ್ಲ ಪ್ರಿಪೇರ್ ಆಗಿದ್ವಿ. ಹುಡುಗಿ ಆಲ್ಮೋಸ್ಟ್ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ವಿ, ಎಲ್ಲೋನೇ ಹಾಕೋಬರ್ಬೇಕು ಹಳದಿ ಶಾಸ್ತ್ರಕ್ಕೆ. ಸೊ ಎಲ್ಲರೂ ರೆಡಿಯಾಗಿದ್ವಿ. ಸೊ ಇದು ನೆಕ್ಸ್ಟ್ ಡೇ ಹಳದಿ ಶಾಸ್ತ್ರ ಎಲ್ಲ ಮುಗಿದಿದ್ದು ನೆಕ್ಸ್ಟ್ ಡೇಗೆ ನಾವು ಮೆಹಂದಿ ಶಾಸ್ತ್ರನೂ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಎಲ್ಲ ಹುಡುಗಿರುಗಳು ಮೆಹಂದಿಯನ್ನೆಲ್ಲ ಹಾಕ್ಸ್ಕೊಂಡು ಫುಲ್ ಎಂಜಾಯ್ ಮಾಡಿದ್ರು. ಫಸ್ಟ್ ಟೈಮ್ ಮದುವೆ ಹೆಣ್ಣಿಗೆ ಕೈಗೆ ಕಾಲಿಗೆಲ್ಲ ಹಾಕಿ ಪಾಪ ಅವಳನ್ನ ಒಂದು ಕಡೆ ಸೈಡಲ್ಲಿ ಕೂರಿಸ್ಬಿಟ್ಟಿದ್ವಿ. ಅವಳಿಗಂತೂ ಊಟ ಮಾಡೋಂಗಿಲ್ಲ, ತಿನ್ಸೋದಕ್ಕೆ ಒಬ್ಬರು. ಮೆಹಂದಿ ಹಾಕ್ಸ್ಕೋಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅದು ಡ್ರೈ ಆಗೋವರೆಗೂ ಹಾಗೆ ಇಟ್ಕೊಂಡಿರ್ಬೇಕಲ್ವ. ಸೊ ಅದೊಂದು ಸ್ವಲ್ಪ ರಿಸ್ಕಿ ಅನಿಸುತ್ತೆ. ಬಟ್ ಫೈನಲ್ ರಿಸಲ್ಟು ಚೆನ್ನಾಗಿ ಬಂದಾಗ ಸಖತ್ ಖುಷಿಯಾಗುತ್ತೆ. ಸೊ ಎಲ್ಲರೂ ಕೂಡ ಮೆಹಂದಿ ಶಾಸ್ತ್ರ, ಹಳದಿ ಶಾಸ್ತ್ರ ಎಲ್ಲನೂ ಕೂಡ ಎಂಜಾಯ್ ಮಾಡಿದ್ರು. ಮನೆ ತುಂಬ ಈ ರೀತಿ ಮಕ್ಕಳು, ನೆಂಟರು ಎಲ್ಲ ಇದ್ದರೆ ಆ 1 ವೀಕ್ ನಾವು ಹೇಗೆ ಕಳೆದ್ವಿ ಅನ್ನೋದೇ ಗೊತ್ತಾಗಿಲ್ಲ. ಹೋಗೋವಾಗಿದ್ದ ಖುಷಿ ನಮಗೆ ಫೈನಲಲ್ಲಿ ಬರೋವಾಗ ಇರಲಿಲ್ಲ ಯಾರಿಗೂ. ಸೊ ಇಲ್ಲೆಲ್ಲ ಮೆಹಂದಿನೆಲ್ಲ ಹಾಕ್ಸ್ಕೊಂಡಿದ್ದ ಮೇಲೆ ಸ್ವಲ್ಪ ಡ್ರೈ ಆದ ನಂತರ ಸುಮ್ಮನೆ ಕೂತಿರ್ಬೇಕಲ್ಲ, ಹಾಗಾಗಿ ಎಲ್ಲರೂ ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ. ರಿಸೆಪ್ಷನ್ಗೆ ಯಾವ ರೀತಿ ಮಾಡ್ಕೋಬೇಕು ಡ್ಯಾನ್ಸೆಲ್ಲ ಅಂತ ಪ್ರಿಪ್ರೇಷನ್ ನಡೀತಾ ಇದೆ.
ಸೊ ಈ ರೀತಿ ಆಯಿತು 2 ದಿವಸನೂ ಮೆಹಂದಿ ಮತ್ತು ಹಳದಿ ಶಾಸ್ತ್ರದ್ದು. ಸೊ ನೆಕ್ಸ್ಟ್ ರಿಸೆಪ್ಷನ್ ದಾರೆಲ್ಲ ಯಾವ ರೀತಿ ಆಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲೇ ತೋರಿಸ್ತೀನಿ. ಈ ವಿಡಿಯೋ ಏನಾದರೂ ಲೈಕ್ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಬಾಯ್.